ಫಂಕ್ಷನ್ ಬರಕಂತ ನೀನು ಗೆಸ್ಟ್ಲೇ ಫಂಕ್ಷನ್ ಇದೆ ಬರಕ್ಕೆ ನೀನು ಗೆಸ್ಟೇನು ಕಾರ್ಯಕ್ರಮದ ಯಾರು ಏನು ಕಿತ್ಕೊಳಕ್ಕಾಗಲ್ಲ. ಸ್ವಾಮೀಜಿಗಳು ಹೊಡೆಯೋದು ಬಡಿಯೋದು ಮಾಡಾಕಂತರು. ಆಮೇಲೆ ದಾಸೋಹಕ್ಕೆ ಕೂಡ ಹಾಕಿದ್ರು ಸ್ವಾಮೀಜಿಗಳು. ನಾವು ನಮ್ಮ ತಾಯಿಗೆ ಇದ್ವಿ ಮಠ ಸ್ವಾಮೀಜಿಗಳು ಹೊಡ್ಯಾಕಂತಾರಂತೆ. ಆಮೇಲೆ ನಮ್ಮ ತಾಯಿಗಳು ಊರಿಗೆ ಕರ್ಕೊಂಡು ಬಂದರು. ಕಾರಣ ವಚನಾನಂದ ಸ್ವಾಮೀಜಿ. ಫಂಕ್ಷನ್ ಬರಕಂತ ನೀನು ಗೆಸ್ಟ್ಲೇ ಫಂಕ್ಷನ್ ಇದೆ ಬರಕ್ಕೆ ನೀನು ಗೆಸ್ಟೇನು ಕಾರ್ಯಕ್ರಮದ ಯಾರು ಏನು ಕಿತ್ಕೊಳಕ್ಕಾಗಲ್ಲ. ವಚನಾನಂದ ಸ್ವಾಮೀಜಿ ಅವರು ತಮ್ಮ ವೈಯಕ್ತಿಕ ಕೆಲಸಗಳಿಗೆ ನಮ್ಮನ್ನು ದುರುಪಯೋಗಪಡಿಸಿಕೊಂಡರು. ಅವರು ತಮ್ಮ ವೈಯಕ್ತಿಕ ಕೆಲಸಗಳೆಂದರೆ ಮಸಾಜ್ ಮಾಡೋದು, ಬಟ್ಟೆ ಒಗೆಯುವುದು, ಹೀಗೆ ಮುಂತಾದ ಕೆಲಸಗಳಿಗೆ ನಮ್ಮನ್ನು ಬಳಸಿಕೊಂಡರು. ಹಾಗೆ ಮತ್ತು ನಾವು ಕಾಲೇಜಿಗೆ ಹೋಗ್ತೀವಿ ಅಂದರೆ ನಮಗೆ ಏನು ನಮ್ಮ ಮಂದಿಗೆ ಏನು ಕೆಲಸ ಸಿಗಲ್ಲ ಅಂತಂದು ಅವಾಚ್ಯ ಶಬ್ದಗಳಿಂದ ನಮಗೆ ಬೈದರು. ಹಾಗಾಗಿ ಇವರು ನಮ್ಮ ಸ್ವಾಮೀಜಿಯವರು ನಮಗೆ ಕಾಲೇಜಿಗೆ ಹೋಗೋಕ್ಕೆ ಬಿಡದೇ ಇದ್ದರಿಂದ ನಮಗೆ ಶಿಕ್ಷಣವು ಕುಂಠಿತಗೊಂಡಿತು. ಇದನ್ನು ನನ್ನ ಸ್ವ ಇಚ್ಛೆಯಿಂದ ಹೇಳಿದ್ದೇನೆ. ನನ್ನ ಶಿಕ್ಷಣವು ಕುಂಠಿತಗೊಳ್ಳಲು ವಚನಾನಂದ ಸ್ವಾಮೀಜಿಯವರೇ ಕಾರಣ. ಯಾರು ಏನು ಕಿತ್ಕೊಳಕ್ಕಾಗಲ್ಲ.